ಮಜ್ಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಶಿವಾಜಿನಗರದಲ್ಲಿ ಸರ್ಕಾರಿ ಅಧಿಕಾರಿ ಮೇಲೆ ಹಲ್ಲೆ ಆಗಿದೆಯಲ್ಲ, ಹಲ್ಲೆ ನಡೆಸಿದ ಪ್ರತಿಯೊಬ್ಬರನ್ನ ಬಂಧಿಸಲಾಗುತ್ತೆ ಅಂತ ಸಚಿವ ಕೃಷ್ಣ ಬೈರೇಗೌಡ ಹೇಳಿದ್ದಾರೆ. ಮಾಧ್ಯಮ ಪ್ರಕಟಣೆಯ ಮೂಲಕ ತಿಳಿಸಿದ್ದಾರೆ. ಹಲ್ಲೆಗೊಳಗಾದಂಥ ವ್ಯಕ್ತಿಯ ಚಿಕಿತ್ಸೆಯ ಜೊತೆಗೆ ಯಾರು ಹಲ್ಲೆಕೋರರಿದ್ದಾರೆ ಅವರನ್ನು ಪ್ರತಿಯೊಬ್ಬರನ್ನು ಕೂಡ ಅರೆಸ್ಟ್ ಮಾಡ್ತೇವೆ ಅಂತ ಸಚಿವರು ಹೇಳಿದ್ದಾರೆ. ಅರೆಸ್ಟ್ ಮಾಡಬೇಕು ಅಂತ ಹೇಳಿ ಪೊಲೀಸ್ ಆಯುಕ್ತರು ಮತ್ತು ಜಿಬಿಐ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆಯನ್ನು ಕೊಟ್ಟಿದ್ದೇನೆ ಎಂದು ತಿಳಿಸಿದ್ದಾರೆ. ಇವರು ಕಷ್ಟಪಟ್ಟು ದುಡಿಯುವ ಬಡ ಜನರಲ್ಲ. ನೋಡಿ, ನಾನು ಆಗಲೇ ಮಾತನಾಡ್ತಾ ಇದ್ದೆ, ಕಷ್ಟಪಟ್ಟು ದುಡಿಯುವ ಬಡ ಜನರಲ್ಲ, ಇವರು ಸಮಾಜಘಾತಕ ಶಕ್ತಿಗಳು ಅಂತ ಹೇಳಿ ಕೃಷ್ಣ ಬೈರೇಗೌಡ ಕಿಡಿಕಾರಿದ್ದಾರೆ. ನಾವು ದೃಢವಾಗಿ ನಿಲ್ಲುತ್ತೇವೆ, ಹಲ್ಲೆ ನಡೆಸುವ ಯಾರನ್ನೂ ಕೂಡ ನಾವು ಕ್ಷಮಿಸುವುದಿಲ್ಲ. ಪೊಲೀಸರೊಂದಿಗೆ ಸತತ ಸಂಪರ್ಕದಲ್ಲಿದ್ದು ಪರಿಸ್ಥಿತಿಯನ್ನು ಗಮನಿಸ್ತಾ ಇದ್ದೇನೆ, ಮಾದರಿಯಾಗುವಂಥ ಕಠಿಣ ಕ್ರಮಗಳನ್ನು ತೆಗೆದುಕೊಳ್ತೇವೆ ಅಂತ ಸಚಿವ ಕೃಷ್ಣ ಬೈರೇಗೌಡ ಹೇಳಿದ್ದಾರೆ. ನೋಡಿ, ಯಾವುದೇ ಸರ್ಕಾರ ತೀರ್ಮಾನವನ್ನು ತೆಗೆದುಕೊಂಡರೂ ಕೂಡ ಅಧಿಕಾರಿಗಳ ಮೂಲಕ ಅದನ್ನು ಜರುಗಿಸಬೇಕು, ಕಾರ್ಯರೂಪಕ್ಕೆ ತರಬೇಕು. ಶಿವಾಜಿನಗರ ಏನು ಬೇರೆ ದೇಶದಲ್ಲಿಲ್ಲ. ಶಿವಾಜಿನಗರ ಯಾರೂ ಭಯಪಡಬೇಕಾಗಿಲ್ಲ. ಹಿಂಗೆ ಹೋಗ್ಬಿಟ್ರೆ ಭಯಪಟ್ಟುಬಿಡ್ತಾರೆ, ಈ ರೀತಿ ಮಾಡಿಬಿಟ್ರೆ ಭಯಪಟ್ಟುಬಿಡ್ತಾರೆ ಅಧಿಕಾರಿಗಳು, ಇನ್ನೊಮ್ಮೆ ಒತ್ತುವರಿತರು ಮಾಡೋಕ್ಕೆ ಬರೋದಿಲ್ಲ ಅಂತ. ಸಾಧ್ಯವೇ ಇಲ್ಲ, ಈ ಪುಂಡಾಟಿಕೆ ನಡೆಯೋದಿಲ್ಲ. ತನಗೆ ತಕರಾರಿದ್ದರೆ, ಜಾಗದ ಬಗ್ಗೆ ತಕರಾರಿದ್ದರೆ, ಅಧಿಕಾರಿಯ ಕಾರ್ಯದ ಬಗ್ಗೆ ತಕರಾರಿದ್ದರೆ ದೂರು ಕೊಡಲಿಕ್ಕೆ ಮಾರ್ಗ ಇದೆ, ಸರಿಪಡಿಸಿಕೊಳ್ಳಲಿಕ್ಕೆ ಮಾರ್ಗವಿದೆ. ಜಿಬಿಐ ಅಧಿಕಾರಿಗಳಿಗೆ ಪತ್ರ ಬರೀಬೇಕು, ಅಥವಾ ಹೋರಾಟ ಮಾಡಬೇಕಾ, ಪ್ರತಿಭಟನೆ ಮಾಡಬೇಕಾ, ಶಾಂತಿಯುತ ಪ್ರತಿಭಟನೆ ಮಾಡಲಿಕ್ಕೆ ಅವಕಾಶ ಇದೆ. ಹೀಗೆ ಗೂಂಡಾ ರೀತಿಯಲ್ಲಿ ನೋಡಿ, ಹೇಗೆ ಅಲ್ಲೊಂದು ಸ್ಟೂಲ್ ಇರೋದನ್ನು ಕೂಡ ತೆಗೆದುಕೊಂಡು ಹೊಡಿತಾನೆ, ಇನ್ನೊಬ್ಬ ಯಾರೋ ದಿಂಬಿದೆ ಅದನ್ನು ತೆಗೆದುಕೊಂಡು ಹೊಡಿತಾನೆ, ಬಿಂದಿಗೆ ಇದೆ ಅದನ್ನು ತೆಗೆದುಕೊಂಡು ಹೊಡಿತಾನೆ, ಯಾವುದೋ ಒಂದು ಡಸ್ಟ್ಬಿನ್ ಇದೆ ಅದನ್ನು ತೆಗೆದುಕೊಂಡು ಹೊಡಿತಾನೆ. ಏನು ರೌಡಿಗಳ ಇವರು ಹೆದರಿಸ್ಬಿಡ್ತಾರಾ? ಇವರು ಸರ್ಕಾರಕ್ಕೆ ಸವಾಲು ಹಾಕ್ಬಿಡ್ತಾರಾ? ನೋಡಿ, ಅಲ್ಲಿ ಬಂದಿರೋದು ಕೇವಲ ಒಬ್ಬ ವ್ಯಕ್ತಿಯಲ್ಲ, ಸರ್ಕಾರ. ಮರಿಬಾರ್ದು ಅದನ್ನು. ಸುಖ ಸುಮ್ಮನೆ ಸರ್ಕಾರಿ ಅಧಿಕಾರಿಗಳ ಮೇಲೆ ಕೈ ಇಡುವಂಥ ಪ್ರಯತ್ನ ಮಾಡ್ತಾರಲ್ಲ, ಅಂಥವ್ರಿಗೆ ತಕ್ಕ ಪಾಠ ಕಲಿಸ್ಬೇಕು ಅಂದರೆ, ಇದೊಂದು ಎಚ್ಚರಿಕೆ ಗಂಟೆ ಆಗಬೇಕು ಅಂದರೆ ಇದೊಂದು ಪ್ರಕರಣವನ್ನು ನೀಟಾಗಿ ಸರ್ಕಾರ ಹ್ಯಾಂಡಲ್ ಮಾಡಬೇಕಾಗಿದೆ. ಉಸಿರೆತ್ತು ಕೂಡುವುದು ಈ ರೀತಿ ಕಟ್ಟುನಿಟ್ಟಿನ ಕ್ರಮವನ್ನು ತೆಗೆದುಕೊಳ್ಳೋದ್ರ ಮೂಲಕ ಸರ್ಕಾರ ಮಾದರಿಯಾಗುತ್ತೆ ಅಂಥೇಳಿ ಕೃಷ್ಣ ಬೈರೇಗೌಡರು ಹೇಳಿದ್ದಾರೆ. ಕೃಷ್ಣ ಬೈರೇಗೌಡರು ಹೇಳಿದ್ದಾರೆ ಅಂದರೆ ಅದನ್ನು ನಂಬಿಕೆ ಇಟ್ಟುಕೊಳ್ಳಬಹುದು. ಬಟ್ ಇನ್ನೊಮ್ಮೆ ಮತ್ತೆಂದೂ ಕೂಡ ಇಂಥ ಘಟನೆ ಸಂಭವಿಸದಂತೆ ಇಂಥ ಪುಡಿರೌಡಿಗಳಿಗೆ ಎಚ್ಚರಿಕೆಯ ಪಾಠವನ್ನು ಕಲಿಸಬೇಕಾಗಿದೆ. ನೋಡಬೇಕು ಸರ್ಕಾರ ಏನು ಮಾಡುತ್ತೆ ಅಂತ ಹೇಳಿ. ನೀಟಾಗಿ ವಿಡಿಯೋ ಮಾಡಿಕೊಳ್ಳಲಾಗಿದೆ. ಸರ್ಕಾರಿ ಅಧಿಕಾರಿಯನ್ನು ಮುಟ್ಟಿದ್ರೆ ಏನಾಗುತ್ತೆ ಅನ್ನುವ ಎಚ್ಚರಿಕೆ ಇದರ ಮೂಲಕ ಬರಬೇಕಾಗಿದೆ.